ವೆಲ್ಕಮ್ ಟು ರಾಜಾ ಕೂರ್ಗ್ ಚಾನಲ್. ಇವತ್ತು ನಾನು ರುಚಿಕರವಾದ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಟಿಫಿಕೇಷನ್ ಬೇಕಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಹೇಗೆ ಮಾಡುವುದೆಂದು ನೋಡೋಣ. ಬೇಸಿಗೆಯಲ್ಲಿ ಮಾಡಬೇಕಾದಂಥ ಒಳ್ಳೆಯ ಒಂದು ಮ್ಯಾಂಗೋ ಜ್ಯೂಸ್. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 4 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ತೊಳೆದು ತಗೊಳ್ಬೇಕು ಇದನ್ನು. ನಂತರ ಸಿಪ್ಪೆಯನ್ನು ಈ ರೀತಿ ಚಾಕುವಿನ ಸಹಾಯದಿಂದ ತಗೊಳ್ಳಿ. ತುಂಬ ಸಿಹಿ ಇರುವ ಮಾವಿನ ಹಣ್ಣು ತಗೊಳ್ಬೇಕು. ಸ್ವಲ್ಪ ಹುಳಿ ಥರ ಇದ್ದರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಅದರಿಂದ ಒಳ್ಳೆ ಮಾವಿನ ಹಣ್ಣನ್ನೇ ತಗೊಳ್ಬೇಕು. ಈ ರೀತಿ ಎಲ್ಲ ಸಿಪ್ಪೆ ತಗೊಳ್ಳಿ. ನಾನಿಲ್ಲಿ 4 ಮಾವಿನ ಹಣ್ಣು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನೋಡಿ, ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಆ ಮಾವಿನ ಹಣ್ಣನ್ನು ಕತ್ತರಿಸಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಚಾಕುವಿನ ಸಹಾಯದಿಂದ ಕತ್ತರಿಸಿ ಹಾಕಬೇಕು. ನಾನಿಲ್ಲಿ ಒಂದು 6 ಮಂದಿಗೆ ಆಗುವಷ್ಟು ಮಿಲ್ಕ್ ಶೇಕನ್ನು ತಯಾರು ಮಾಡ್ತಿದ್ದೀನಿ. ನೀವೆಷ್ಟು ತಯಾರು ಮಾಡ್ತೀರೋ ಅದರ ಪ್ರಕಾರ ಮಾವಿನ ಹಣ್ಣು ತಗೊಳ್ಳಿ. 2 ಮಾವಿನಲ್ಲಿ ಒಂದು 3 ಜನರಿಗೆ ಆಗುವಷ್ಟು ಮಿಲ್ಕ್ ಶೇಕನ್ನು ತಯಾರು ಮಾಡ್ಬೋದು. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ತುಂಬ ಇಷ್ಟಪಟ್ಟು ಇದನ್ನು ಕುಡಿತಾರೆ. ನೋಡಿ, ಈ ರೀತಿ ಎಲ್ಲವನ್ನು ಹಾಕೊಳ್ಳಿ. ನೋಡಿ, ಇದಕ್ಕೆ 4 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಗ್ರೈಂಡ್ ಮಾಡಿ ತನ್ನಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಳ್ಳಿ. ಅದಕ್ಕೆ ನಾನು 4 ಐಸ್ ಕ್ಯೂಬ್ಗಳನ್ನು ಹಾಕ್ತಿದ್ದೀನಿ. ಮತ್ತು ಹಸಿ ನಂದಿನಿ ಪ್ಯಾಕೆಟ್ ಹಾಲನ್ನು ಕೂಡ ಹಾಕ್ತಿದ್ದೀನಿ. ನಿಮ್ಮಲ್ಲಿ ಏನು ಹಸುವಿನ ಹಾಲಿದ್ದರೆ ಅದು ಕೂಡ ಹಾಕ್ಬೋದು. ಹಸಿ ಹಾಲನ್ನೇ ಹಾಕಿ, ತೊಂದರೆ ಇಲ್ಲ. ಮತ್ತು ಮುಚ್ಚಳ ಮುಚ್ಚಿ 2 ನಿಮಿಷಗಳಷ್ಟು ಗ್ರೈಂಡ್ ಮಾಡಿ. ನೋಡಿ, ಈ ರೀತಿ ಬಂದಿದೆ. ನಂತರ ಮಿಕ್ಕಿದ ಹಾಲನ್ನು ಕೂಡ ಹಾಕಿ ಒಮ್ಮೆಲೆ ಗ್ರೈಂಡ್ ಮಾಡಿ. ಒಮ್ಮೆಲೆ ಗ್ರೈಂಡ್ ಮಾಡಿದರೆ, ಎಲ್ಲ ಹಾಲನ್ನು ಹಾಕಿ ಗ್ರೈಂಡ್ ಮಾಡಿದರೆ ಎಲ್ಲವರು ಹೊರಗೆ ಚೆಲ್ಲೋ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದು. ಇದನ್ನು ನಾವು ನೆಕ್ಸ್ಟ್ ಒಂದು ಬೌಲಿಗೆ ಹಾಕೋಣ. ಈ ರೀತಿ ಹಾಕೋಣ. 4 ಮಾವಿನ ಹಣ್ಣಲ್ಲಿ ನನಗೆ ಇಷ್ಟೊಂದು ಜ್ಯೂಸ್ ಬಂದಿದೆ. ನೋಡಿ, 6 ಮಂದಿ ಕುಡಿಬೋದು ಇದನ್ನು. ನೋಡಿ, ಈ ಥರ ಗಟ್ಟಿಯಾಗಿ ಹದವಾಗಿದೆ. ನಾವಿದನ್ನು ಈಗ ಸರ್ವ್ ಮಾಡೋಣ. ನೋಡಿ, ಬೇಸಿಗೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಕುಡಿಯುವಂಥ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್. ಹೊರಗೆಲ್ಲ ಹೋದರೆ ತುಂಬ ರೇಟ್ ಕೊಟ್ಟು ಕುಡಿಬೇಕಾಗ್ತದೆ. ಮನೆಯಲ್ಲೇ ಆದರೆ ನಿಮಗೆ ಖರ್ಚು ಕೂಡ ಕಮ್ಮಿ. ಶುದ್ಧವಾದ ಜ್ಯೂಸ್ ಕೂಡ ನಿಮ್ಮ ಮನೆಯಲ್ಲಿ ಕ್ಲೀನಾಗಿ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.